ಬಂಗಾಳದ ಒಂದು ಪುಟ್ಟ ಗ್ರಾಮದಲ್ಲಿ ಇಬ್ಬರು ಬಾಲ್ಯ ಸ್ನೇಹಿತರಿದ್ರು, ದೇವದಾಸ ಮತ್ತು ಪಾರ್ವತಿ. ದೇವದಾಸ ಶ್ರೀಮಂತ ಕುಟುಂಬಕ್ಕೆ ಸೇರಿದವನು, ಸಿಕ್ಕಾಪಟ್ಟೆ ಚಿಲುವ, ಆದರೆ ಸ್ವಲ್ಪ ಮೊಂಡ, ತೀರಾ ಸ್ವಾಭಿಮಾನಿ. ಎಲ್ಲರ ಬಾಯಲ್ಲಿ ಪಾರೋ ಅಂತ ಅನಿಸ್ಕೊಳ್ಳೋ ಅವನ ಗೆಳತಿ ಪಾರ್ವತಿಗೆ ದೇವದಾಸನೇ ತನ್ನ ಜಗತ್ತು. ಒಟ್ಟಿಗೆ ಆಟ ಆಡ್ತಾ, ನದಿಯಲ್ಲಿ ಈಜ್ತಾ, ಪರಸ್ಪರ ತಂಟೆ ಮಾಡ್ತಾ ಇಬ್ಬರು ಜೊತೆಲೇ ಬೆಳೆದ್ರು. ಈ ಮಧ್ಯೆ ಇಬ್ಬರ ನಡುವೆ ಉತ್ಕಟವಾದ ಒಲವು ಬೆಳೆದಿತ್ತು. ಆದರೆ ಅದನ್ನು ಹೇಳ್ಕೊಳ್ಳೋ ಬಗ್ಗೆ ಮಾತ್ರ ಗೊತ್ತಾಗಲಿಲ್ಲ. ದೇವು ಮತ್ತು ಪಾರು ಜೀವನ ಎಲ್ಲ ಜೊತೆಯಾಗೇ ಇರೋರು ಅಂತ ಪಾರ್ವತಿಯ ತಾಯಿ ಕೂಡ ನಂಬಿದ್ಲು. ಆದರೆ ಶ್ರೀಮಂತರ ಮನೆ ಹುಡುಗ ದೇವದಾಸ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಲ್ಕತ್ತಾಗೆ ಹೋದ. ಸರಳ ಮಧ್ಯಮ ವರ್ಗದ ಮನೆಯ ಪಾರೋ ಹಳ್ಳಿಯಲ್ಲೇ ಉಳ್ಕೊಂಡ್ಳು. ದೇವು ಹೊರಟಾಗ ಪಾರೋ ಹೃದಯಕ್ಕೆ ಬಹಳ ವೇದನೆ ಉಂಟಾಯಿತು. ಅವನ ನೆನಪಲ್ಲೇ ದಿನಗಳನ್ನು ಕಳೆದ್ಲು. ನಿತ್ಯ ಅವನ ಹೆಸರಲ್ಲಿ ದೀಪ ಹಚ್ಚಿ ಅವನಿಗಾಗಿ ಪ್ರಾರ್ಥಿಸ್ತಾ ಇದ್ಲು. ಅವನ ಬರುವಿಕೆಗಾಗಿ ಕಾಯ್ತಾ ಇದ್ಲು. ಪಾರೋ ಕಾಯುವಿಕೆ ಅಂತ್ಯ ಆಯ್ತೇನೋ ಅನ್ನೋ ರೀತಿ ಕಾಲಗಳ ನಂತರ ದೇವದಾಸ ಹಳ್ಳಿಗೆ ಮರಳಿ ಬಂದ. ವರ್ಷಗಳ ಬಳಿಕ ಮತ್ತೆ ಭೇಟಿಯಾದಾಗ ಪಾರೋ ತನ್ನ ಮನಸ್ಸಲ್ಲಿ ಅವಿತಿಟ್ಟಿದ್ದ ಪ್ರೀತಿಯನ್ನ ಹೇಳ್ಕೊಂಡ್ಲು. ದೇವದಾಸನನ್ನ ಕೂಡ ಪಾರೋ ಅಷ್ಟೇ ಗಾಢವಾಗಿ ಆವರಿಸಿದ್ಲು. ಆದರೆ ಅವನ ಮನೆಯವರ ಸಮ್ಮತಿ ಇಲ್ಲದೆ ತನ್ನ ವಿವಾಹದ ನಿರ್ಧಾರಗಳನ್ನು ತಾನೇ ತಗೊಳ್ಳೋ ಸ್ವಾತಂತ್ರ್ಯ ಅಂದಿನ ಸಮಾಜದಲ್ಲಿ, ಕುಟುಂಬ ವ್ಯವಸ್ಥೆಯಲ್ಲಿ ಇರಲಿಲ್ಲ. ತಮ್ಮ ಪ್ರೇಮವನ್ನ ಉಳಿಸೋ ಸಾಮರ್ಥ್ಯ ಇದ್ರೆ ದೇವದಾಸನಿಗೆ ಮಾತ್ರ. ಅವನೇನಾದ್ರೂ ಹೇಳ್ತಾನೋ, ಮನೆ ಮಂದಿಗೆ ಅರ್ಥ ಮಾಡಿಸಿ ಒಪ್ಪಿಸ್ತಾನೋ ಅಂತ ಪಾರು ಕಾದ್ಲು. ತನ್ನ ಹಣೆಯಲ್ಲಿದ್ದ ಕುಂಕುಮ ತಿಲಕವನ್ನ ಅವನ ಹಣೆಗೊತ್ತಿ, ನೀನು ನನ್ನವನು ಅಂತ ಹೇಳಿದ್ಲು. ಈ ಪ್ರೀತಿಗೆ ದೇವದಾಸ ಕರಗದೆ ಹೇಗಿರ್ತಾನೆ? ಆದರೆ ದೇವದಾಸನ ಮನೆ ಮಂದಿಯ ಮನಸ್ಸು ಕಲ್ಲಾಗಿತ್ತು. ನಮ್ಮ ಅಂತಸ್ತಿಗೆ ಸಮನಲ್ಲದ ಮನೆಯ ಜೊತೆ ಸಂಬಂಧ ಬೇಡ ಅಂತ ದೇವದಾಸನ ತಂದೆ ಈ ಮದುವೆಯನ್ನ ನಿರಾಕರಿಸಿದ್ರು. ತಂದೆಯ ಮಾತಿಗೆ ವಿರುದ್ಧವಾಗಿ ನಡೆದು ತನ್ನ ಪ್ರೀತಿಗಾಗಿ ಹೋರಾಡೋದು ಸ್ವಾರ್ಥವಾಗುತ್ತೆ ಅಂತ ದೇವದಾಸ ಭಾವಿಸ್ದ. ಇದೇ ನಂಬಿಕೆಯಲ್ಲಿ, ಕ್ಷಮಿಸು ಪಾರೋ, ನಮ್ಮ ವಿವಾಹ ಸಾಧ್ಯ ಇಲ್ಲ ಅಂತ ಪಾರೋಗೆ ಪತ್ರ ಬರೆದ. ಪತ್ರ ಓದಿದ ಪಾರೋಳ ಹೃದಯ ಛಿದ್ರವಾಯಿತು. ಪಾರ್ವತಿಯ ಮನೆಯವರು ಒಬ್ಬ ಶ್ರೀಮಂತ ಜಮೀನ್ದಾರನ ಜೊತೆ ಅವಳ ಮದುವೆ ನಿಶ್ಚಯಿಸಿದ್ರು. ಆತ ವಯಸ್ಸಲ್ಲಿ ಪಾರ್ವತಿಗಿಂತ ಬಹಳ ದೊಡ್ಡವನು, ಹಲವು ಮಕ್ಕಳ ವಿಧುರ ತಂದೆ. ತನ್ನ ಕರ್ತವ್ಯ ಅನ್ನೋ ಹಾಗೆ ಈ ಮದುವೆಗೆ ದೇವದಾಸ ಬಂದ. ತನ್ನ ಆಪ್ತ ಗೆಳತಿ, ಪ್ರೇಯಸಿ ಪಾರೋಳನ್ನ ತಾನೇ ಹಸೆಮಣೆಗೆ ಕರೆದೊಯ್ದ. ನೀನು ನನ್ನವನು ಅಂತ ತನ್ನ ತಿಲಕವನ್ನ ಒತ್ತಿ ಹೇಳಿದ ಹೆಣ್ಣಿಗೆ ಇನ್ಯಾರೋ ಕುಂಕುಮವಿಟ್ಟು ಕರಿಮಣಿ ಕಟ್ಟೋದನ್ನ ನೋಡೋ ಯಾತನೆಯನ್ನ ಸಹಿಸ್ಕೊಂಡ. ಹೋದ ಮನೆಯಲ್ಲಿ ಪಾರ್ವತಿಗೆ ಬಹಳ ಕರ್ತವ್ಯಗಳಿದ್ವು. ಜಮೀನ್ದಾರನ ಹೆಂಡತಿಯಾಗಿ, ಆತನ ಮಕ್ಕಳಿಗೆ ತಾಯಾಗಿ, ಮನೆಯ ಗೃಹಿಣಿಯಾಗಿ ಪಾರ್ವತಿ ಅವಳ ಡ್ಯೂಟಿಗಳನ್ನ ನಿಭಾಯಿಸ್ತಾ ಇದ್ಲು. ಸಂಸಾರದಲ್ಲಿ ಪ್ರೇಮ ಇರಲಿಲ್ಲ ಅಷ್ಟೇ, ಆದರೆ ಸಂಪತ್ತು, ಐಶ್ವರ್ಯ ಹೇರಳವಾಗಿತ್ತು. ಈತ ದೇವದಾಸ ಮೊದಲಿನ ದೇವದಾಸ್ ಆಗಿ ಉಳಿಯುವುದು ಸಾಧ್ಯ ಆಗಲಿಲ್ಲ. ಸದಾ ಮದ್ಯದ ಅಮಲ್ನಲ್ಲೇ ಇರ್ತಾ ಇದ್ದ. ಎದೆಯಲ್ಲಿದ್ದ ಗಾಢವಾದ ಪ್ರೀತಿಯನ್ನ ಹೇಳ್ಕೊಳ್ಳೋಕ್ಕಾಗಲಿಲ್ಲ. ಗೆಳತಿ ತಾನಾಗೆ ಹೇಳಿದಾಗ ಅವಳ ಪ್ರೇಮವನ್ನ ಒಪ್ಪಿ ಆ ಪ್ರೇಮವನ್ನ ಸ್ವೀಕರಿಸಲಿಕ್ಕಾಗಲಿಲ್ಲ. ಅದೇನು ನೋವಿತ್ತೋ, ಅದೆಂಥ ಪಶ್ಚಾತ್ತಾಪವಿತ್ತೋ. ಇದೆಲ್ಲವನ್ನು ಮದ್ಯದಿಂದ ಮರೆಯೋ ಪ್ರಯತ್ನದಲ್ಲಿ ತನ್ನ ಆರೋಗ್ಯವನ್ನ ಹದಗೆಡಿಸ್ಕೊಂಡ. ಈ ಹಂತದಲ್ಲಿ ಭೇಟಿಯಾದ ಚಂದ್ರಮುಖಿ ಅನ್ನೋ ಹೆಣ್ಣು ಅವನಿಗೆ ಹತ್ತಿರವಾದ್ಲು. ದೇವದಾಸನನ್ನ ಪ್ರೇಮಿಸಿದ್ಲು. ಆದರೆ ಅವಳ ಪ್ರೇಮ ಕೂಡ ದೇವದಾಸನನ್ನ ಉಳಿಸೋದ್ರಲ್ಲಿ ವಿಫಲವಾಯಿತು. ದೇವದಾಸನ ಎದೆಯಲ್ಲಿದ್ದವಳು ಪಾರೋ ಒಬ್ಬಳೆ. ಅವಳ ಅಗಲುವಿಕೆ, ಅವಳ ನೆನಪಿನ ನೋವು ದಿನೇ ದಿನೇ ಅವನನ್ನ ಕೊಲ್ತಾ ಇತ್ತು. ದೇವದಾಸ ಇನ್ನೇನು ಸತ್ತೇ ಹೋಗ್ತಾನೆ ಅನ್ನೋ ಘಳಿಗೆಯಲ್ಲಿ ಪಾರೋಳನ್ನ ಕೊನೆ ಸಲ ನೋಡೋ ಆಸೆಯೊಂದಿಗೆ ಅವಳ ಮನೆ ಬಾಗಿಲಿಗೆ ಬರ್ತಾನೆ. ಆದರೆ ಪಾರೋಳನ್ನ ಕೂಗುವ ಶಕ್ತಿ ಕೂಡ ಅವನಿಗಿರಲಿಲ್ಲ. ಅವನ ದೇಹ, ಅವನೊಳಗಿನ ಚೈತನ್ಯ ಅಷ್ಟು ದುರ್ಬಲವಾಗಿತ್ತು. ದೇವದಾಸ ಬಂದಿರೋ ಸೂಚನೆ ಸಿಕ್ಕಿದ ಪಾರೋ ಮನೆಯೊಳಗಿಂದ ಓಡೋಡಿ ಮುಂಬಾಗಿಲಿಗೆ ಬಂದ್ಲು. ಆದರೆ ಮತ್ತದೇ ಕಟ್ಟುಪಾಡುಗಳು ಅವರ ಭೇಟಿಯನ್ನ ತಡೆದ್ಬಿಡ್ತು. ಪಾರೋ ದೇವದಾಸನನ್ನ ನೋಡದ ಹಾಗೆ ಮುಂಬಾಗಿಲನ್ನ ಮುಚ್ಚಲಾಯಿತು. ಆ ರಾತ್ರಿಯ ಬಿರುಗಾಳಿಯಲ್ಲಿ ದೇವದಾಸನ ಪ್ರಾಣ ಹಾರಿಹೋಯಿತು. ಕೊನೆ ಉಸಿರಿನ ಜೊತೆ ಅವನು ಉಸಿರಿದ ಒಂದೇ ಒಂದು ಪದ, ಪಾರೋ. ಅಷ್ಟೇ, ದೇವದಾಸ ಕೊನೆಯಾದ. ಸುದ್ದಿ ಕೇಳಿದ ಪಾರೋ ಮೌನವಾಗಿ ಬಿಕ್ಕಿದ್ಲು. ಪ್ರೇಮ ಕೊನೆಗೂ ಇಲ್ಲಿ ಉಳಿಸಿದ್ದು ವಿಷಾದ ಮತ್ತು ನಿರಾಸೆ. ಬಂಗಾಳದ ಖ್ಯಾತ ಸಾಹಿತಿ
ಶರತ್ ಚಂದ್ರ ಚಟ್ಟೋಪಾಧ್ಯಾಯ 1917ರಲ್ಲಿ ದೇವದಾಸ್ ಅನ್ನೋ ಹೆಸರಲ್ಲಿ ಈ ಕಾದಂಬರಿಯನ್ನ ಬರೆದಿದ್ದಾರೆ. ಭಾರತದ ವಿವಿಧ ಭಾಷೆಗಳಲ್ಲಿ ದೇವದಾಸ್ ಪಾರ್ವತಿ ಕಥೆಯ ಸಿನಿಮಾ, ಟೆಲಿವಿಷನ್ ಅಡಾಪ್ಟೇಷನ್ಗಳಾಗಿವೆ ಅನ್ನೋದೇ ಈ ಕಥೆ ಎಷ್ಟು ಮನಸ್ಸುಗಳನ್ನು ತಾಕಿದೆ ಅನ್ನೋದಕ್ಕೆ ಉದಾಹರಣೆ. ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕ್ಲಾಸಿಕ್ ಕಥೆಗಳ ಬಗ್ಗೆ ಮಾತಾಡೋಣ.